ಕೇರಳದ ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ತಿರುವನಂತಪುರದ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಗಣ್ಯಾತಿ ಗಣ್ಯರು ಈಗಾಗಲೇ ಆಗಮಿಸಿದ್ದಾರೆ. 10 ವರ್ಷದ ಬಳಿಕ ಕೇರಳದಲ್ಲಿ ಯುಡಿಎಫ್ ಅಧಿಕಾರಕ್ಕೇರಿದೆ. ಇವತ್ತು ವಿ.ಡಿ. ಸತೀಶನ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಈ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನದ ವೇದಿಕೆಯೂ ಆಗ್ತಾ ಇದೆ. ಕಾಂಗ್ರೆಸ್ ಆಡಳಿತವಿರುವಂತಹ ಬೆರಳೆಣಿಕೆಯ ರಾಜ್ಯಗಳೇನಿದ್ದಾವೆ ಅಲ್ಲಿನ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೇರಳದ ವಯನಾಡಿನ ಸಂಸದೆ ಪ್ರಿಯಾಂಕಾ ವಾದ್ರಾ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ದೃಶ್ಯ ಗಮನಿಸ್ತಾ ಇದ್ದೀರಿ. ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಕಾಂಗ್ರೆಸ್ನ ಪ್ರಮುಖರನ್ನ ಗಮನಿಸಬಹುದು. ಜೊತೆಗೆ ಕಾಂಗ್ರೆಸ್ ಆಡಳಿತದ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೂಡ ವೇದಿಕೆಯಲ್ಲಿ ಗಮನಿಸಬಹುದು. ಪ್ರಿಯಾಂಕಾ ವಾದ್ರಾ ವಯನಾಡಿನ ಸಂಸದೆ, ಕೇರಳದ, ಅವರು ಕೂಡ ಉಪಸ್ಥಿತರಿದ್ದಾರೆ ತನ್ನ ಸಹೋದರ ರಾಹುಲ್ ಗಾಂಧಿ ಅವರ ಜೊತೆಗೆ. ബഹുമാനപ്പെട്ട കേരള ഗവർണർ ഏതാനും നിമിഷങ്ങൾക്കകം ഈ വേദിയിലേക്ക് വരികയാണ്. ഈ സ്റ്റേജിൻ്റെ ഡിക്കോറം മെയിൻറ്റെയിൻ ചെയ്യാൻ എല്ലാവരും സഹകരിക്കാൻ അഭ്യർത്ഥിക്കുകയാണ്. ಕೇರಳ ಸಂಪುಟದ ಗಾತ್ರ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ 21. ಇವತ್ತು 21 ಮಂದಿಯೂ ಕೂಡ 20+1 21 ಮಂದಿಯೂ ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅಂದ್ರೆ ಪೂರ್ಣ ಪ್ರಮಾಣದ ಸಂಪುಟ ಅಸ್ತಿತ್ವಕ್ಕೆ ಬರುತ್ತೆ. ನೀವು ಸ್ಟೇಜ್ ಅನ್ನು ನೋಡ್ತಾ ಇದ್ದೀರಿ, ವೇದಿಕೆಯನ್ನು ಗಮನಿಸ್ತಾ ಇದ್ದೀರಿ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತವರ ಸಹೋದರಿ ಪ್ರಿಯಾಂಕಾ ವಾದ್ರಾ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಜೊತೆಗೆ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರ ಉಪಸ್ಥಿತಿ ಇದೆ. ಇದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದನ್ನ ಕೂಡ ನೀವು ಗಮನಿಸಬಹುದು. ಜೊತೆಗೆ ಮುಖ್ಯಮಂತ್ರಿ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಂಥ ಡಿ.ಕೆ ಅವರ ಆಗಮನ ಆಗಿದೆ. ನೋಡ್ತಾ ಇದ್ದೀರಿ, ಡಿ.ಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ ಶಿವಕುಮಾರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದೃಶ್ಯ ಗಮನಿಸ್ತಾ ಇದ್ದೀರಿ. ಇಡೀ ವೇದಿಕೆ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ಕಾಣ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರಭಾವಿ ನಾಯಕರು, ಹೈಕಮಾಂಡ್ನ ಪ್ರಭಾವಿಗಳು ಇವರೆಲ್ಲರೂ ಕಾರ್ಯಕ್ರಮದಲ್ಲಿದ್ದಾರೆ.
ಈ ವೇದಿಕೆಯನ್ನ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ವೇದಿಕೆ ಇದೆ. ಕಾಂಗ್ರೆಸ್ನ ಪ್ರಮುಖ ನಾಯಕರಿದ್ದಾರೆ. KH ಮುನಿಯಪ್ಪ ಅವರ ಆಗಮನ ಆಗಿದೆ ಕರ್ನಾಟಕದಿಂದ. ಇನ್ನು DK ಶಿವಕುಮಾರ್ ಅವರು ಬಂದಾಗ ಕೇರಳದಲ್ಲೂ ಕೂಡ ಡಿಕೆ ಅನ್ನುವಂಥ ಘೋಷಣೆ ಕೇಳಿ ಬರ್ತಾ ಇದೆ. ಅವರು ಬಂದ ಕೂಡಲೇ DK ಶಿವಕುಮಾರ್ ವೇದಿಕೆಗೆ ಆಗಮಿಸ್ತಾ ಇದ್ದಂತೆ ಕೇರಳದಲ್ಲೂ ಕೂಡ ಡಿಕೆ ಘೋಷಣೆ ಕೇಳ್ತಾ ಇದೆ. ಇದರ ಮಧ್ಯೆ ಯಾರ್ಯಾರಿದ್ದಾರೆ ವೇದಿಕೆಯಲ್ಲಿ? ಪಿಣರಾಯಿ ವಿಜಯನ್ ಇದ್ದಾರೆ, ಮಾಜಿ ಮುಖ್ಯಮಂತ್ರಿ. ರಾಜೀವ್ ಚಂದ್ರಶೇಖರ್ ಇದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಶಾಸಕರು, ಕೇರಳದ ಶಾಸಕರು. ಅಂದ್ರೆ ವಿಪಕ್ಷದ ನಾಯಕರು ಕೂಡ ವೇದಿಕೆಯಲ್ಲಿದ್ದಾರೆ. ರೇವಂತ್ ರೆಡ್ಡಿ ಅವರನ್ನ ನೋಡ್ತಾ ಇದ್ದೀರಿ, ತೆಲಂಗಾಣದ ಮುಖ್ಯಮಂತ್ರಿ. ಪಕ್ಕದಲ್ಲೇ ಕೂತಿದ್ದಾರೆ KC ವೇಣುಗೋಪಾಲ್. KC ವೇಣುಗೋಪಾಲ್ ಈ ಮುಖ್ಯಮಂತ್ರಿ ಹುದ್ದೆಯ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದರು. ಆದರೆ VD ಸತೀಶನ್ ಆ ರೇಸ್ನಲ್ಲಿ ಗೆದ್ದು ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ರಾಜೀವ್ ಚಂದ್ರಶೇಖರ್ ಅವರನ್ನ ನೋಡ್ತಾ ಇದ್ದೀರಿ ನೀವು. ಕೇರಳದಲ್ಲಿ ಈ ಬಾರಿ 3 ಸೀಟ್ ಗೆದ್ದಿದೆ ಬಿಜೆಪಿ, ಇನ್ಕ್ಲೂಡಿಂಗ್ ರಾಜೀವ್ ಚಂದ್ರಶೇಖರ್, ಬಿಜೆಪಿಯ ರಾಜ್ಯಾಧ್ಯಕ್ಷರು, ನೇಮಂ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇಲ್ಲಿ ರೇವಂತ್ ರೆಡ್ಡಿ ಅವರನ್ನು ನೋಡ್ತಾ ಇದ್ದೀರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಗಮನಿಸಬಹುದು. KC ವೇಣುಗೋಪಾಲ್ ಇದ್ದಾರೆ. KC ವೇಣುಗೋಪಾಲ್ ಪಕ್ಕದಲ್ಲೇ ಪಿಣರಾಯಿ ವಿಜಯನ್ ಕೂತಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ. ರಾಹುಲ್ ಗಾಂಧಿ ಅವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಂತ ಸ್ಟೇಟ್ ಅದು ಕೇರಳ. ಅವರ ಕ್ಷೇತ್ರದಲ್ಲಿ ಉತ್ತರ ಪ್ರದೇಶದಲ್ಲಿ ಸೋತಾಗ ಅವರನ್ನು ಕೈ ಹಿಡಿದಿದ್ದು ವಯನಾಡು. ಈಗ ವಯನಾಡಿನಲ್ಲಿ ಅವರ ಸಹೋದರಿ ಸಂಸದೆ ಕಳೆದ ಬಾರಿಯೂ ಗೆದ್ದಿದ್ರು. ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಗಮನ ಆಗಿದೆ. ಅದರ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. DK ಶಿವಕುಮಾರ್ ಅವರ ಆಗಮನ ಬೇಗ ಆಯಿತು. ಆ ನಂತರ ಸಿದ್ದರಾಮಯ್ಯ ಅವರು ವೇದಿಕೆಗೆ ಬಂದರು. DK ಶಿವಕುಮಾರ್ ಅವರು ಬಂದಾಗ ಡಿಕೆ ಅನ್ನುವಂಥ ಘೋಷಣೆ ಕೇಳುವಂತ. ಇಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ಪ್ರಮುಖ ರಾಜ್ಯಗಳು ಸಿದ್ದರಾಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತಲ್ಲಿನ ಉಪಮುಖ್ಯಮಂತ್ರಿ, ಹಿಮಾಚಲದ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಕ್ಕು. ಅದರ ಜೊತೆಗೆ ಕಾಂಗ್ರೆಸ್ ಮೈತ್ರಿಯಲ್ಲಿ ಅಧಿಕಾರದಲ್ಲಿರುವಂಥ ಅಥವಾ ಮೈತ್ರಿ ಮಾಡಿಕೊಂಡಿರುವಂಥ ಪ್ರಮುಖ ರಾಜ್ಯಗಳ ಪ್ರಮುಖ ನಾಯಕರು ಕೂಡ ವೇದಿಕೆಯಲ್ಲಿದ್ದಾರೆ. ಇವತ್ತು ಒಟ್ಟು 21 ಮಂದಿ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. ಸಂಪುಟದ ಗಾತ್ರ ಕಂಪ್ಲೀಟು. 140 ವಿಧಾನಸಭಾ ಸದಸ್ಯರನ್ನ ಹೊಂದಿರುವಂತ ಕೇರಳದ ಸಂಪುಟದ ಗಾತ್ರ 21. ಸೊ ಪೂರ್ಣ ಪ್ರಮಾಣದ ಸಂಪುಟ ಇವತ್ತು ಅಸ್ತಿತ್ವಕ್ಕೆ ಬರುತ್ತೆ. ವಿಶೇಷ ಅಂತಂದ್ರೆ 21 ಮಂದಿಯ ಪೈಕಿ 14 ಮಂದಿ ಹೊಸಬರು ಅಂತಂದ್ರೆ ಇಲ್ಲಿಯವರೆಗೆ ಮಂತ್ರಿ ಆಗದವರು ಮೊದಲ ಬಾರಿಗೆ ಇವತ್ತು ಮಂತ್ರಿ ಆಗ್ತಾ ಇದ್ದಾರೆ. 21ರಲ್ಲಿ 14 ಮಂದಿ. ಇನ್ನು 21ರ ಪೈಕಿ ಕಾಂಗ್ರೆಸ್ 11 ಮಂದಿ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. 11 ಮಂದಿ ಕಾಂಗ್ರೆಸ್ನ ಸಚಿವರುಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದನ್ನ ಬಿಟ್ಟರೆ ಮುಸ್ಲಿಂ ಲೀಗ್ನ 5 ಮಂದಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮಂತ್ರಿಗಳಾಗಿ. ಇನ್ನು ಕೇರಳ ಕಾಂಗ್ರೆಸ್ನ ಒಬ್ಬರು, ಕೇರಳ ಕಾಂಗ್ರೆಸ್ ಜೊತೆಗೆ ಬೇರೆ ಬೇರೆ ಪಾರ್ಟಿಯ ಉಳಿದ ಶಾಸಕರು ಕೂಡ, ಅದರಲ್ಲಿ ಕೇರಳ ಕಾಂಗ್ರೆಸ್ನ ಒಬ್ಬರು, RSPಯ ಒಬ್ಬರು, ಜೇಕಬ್ ಬಣ ಕೇರಳ ಕಾಂಗ್ರೆಸ್ ಅದರ ಒಬ್ಬರು, CMPಯ ಒಬ್ಬರು. ಅಂದ್ರೆ ಮೈತ್ರಿ ಪಕ್ಷದ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಸಚಿವ ಸ್ಥಾನ, ಒಂದೊಂದು ಸಚಿವ ಸ್ಥಾನ ಕೊಡಲಾಗಿದೆ. ಮುಸ್ಲಿಂ ಲೀಗಿಗೆ 5, 22 ಶಾಸಕ ಸ್ಥಾನವನ್ನು ಹೊಂದಿರುವಂಥ ಮುಸ್ಲಿಂ ಲೀಗ್ನ 5 ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮಂತ್ರಿಗಳಾಗಿ. ಇನ್ನು ಕೇರಳ ಕಾಂಗ್ರೆಸ್ನ ಒಬ್ಬರು, 7 MLAಗಳಿದ್ದಾರೆ ಕೇರಳ ಕಾಂಗ್ರೆಸ್ನದ್ದು, ಅದರಿಂದ ಒಬ್ಬರು ಸಚಿವರಾಗ್ತಾರೆ. RSP ರೆವಲ್ಯೂಷನರಿ ಸೋಷಲಿಸ್ಟ್ ಪಾರ್ಟಿ ಅಂತ 3 ಜನ MLAಗಳಿದ್ದಾರೆ, ಅದರಲ್ಲಿ ಒಬ್ಬರು ಮಂತ್ರಿ ಆಗ್ತಾರೆ. ಕೇರಳ ಕಾಂಗ್ರೆಸ್ನ ಜೇಕಬ್ ಬಣ ಅಂತ ಮತ್ತೊಂದು ಪಾರ್ಟಿ, ಅದರಿಂದ ಒಬ್ಬರು ಮಂತ್ರಿ ಆಗ್ತಾರೆ. CMP ಅಂತ ಒಂದು ಪಾರ್ಟಿ ಇದೆ, ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಾರ್ಟಿ, ആ പാർട്ടിയിൽ നിന്ന് ഒബ്രു മന്ത്രിയാക്താർ. ചടങ്ങ് ആരംഭിക്കേണ്ടതുണ്ട്. ഈ സ്റ്റേജിൽ നിൽക്കുന്ന മുഴുവൻ പ്രവർത്തകരും സ്റ്റേജിൽ നിന്ന് മാറേണ്ടതാണ്. ബഹുമാനപ്പെട്ട ഗവർണർ ഈ സ്റ്റേജിലെ ക്രമീകരണങ്ങളിൽ
ക്രമപ്പെടുത്തുന്നതിനായി മുഴുവൻ ഈ സ്റ്റേജിൽ നിൽക്കുന്ന മുഴുവൻ സഹപ്രവർത്തകരും നേതാക്കളും ഇവിടെ നിന്ന് വേദിയിൽ അത്യാവശ്യമുള്ളവർ സൈഡിലേക്ക് മാറണം. വേദിയിൽ നിൽക്കുന്നവർ അത്യാവശ്യമായി സൈഡിലേക്ക് മാറണം. ഒരു മിനിറ്റ് ഈ സൈഡിൽ ರಾಜ್ಯಪಾಲರ ಆಗಮನ ಆಗಿದೆ, ಗಮನಿಸ್ತಾ ಇದ್ದೀರಿ. ಗವರ್ನರ್ ಅರ್ಲೇಕರ್ ಅವರು ಆಗಮಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸ್ತಾರೆ. ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವನ್ನು ಸ್ವೀಕರಿಸುವುದಕ್ಕಿದ್ದಾರೆ. ಮುಖ್ಯಮಂತ್ರಿಯಾಗಿ ವಿ ಡಿ ಸತೀಶನ್, ಮಂತ್ರಿಗಳಾಗಿ ಉಳಿದ 20 ಜನ, 20+1 ಸಿಎಂ ಜೊತೆಗೆ ಉಳಿದ 20 ಮಂದಿ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಒಂದು ಪೂರ್ಣ ಸಂಪುಟ, ಕಂಪ್ಲೀಟ್ ಕ್ಯಾಬಿನೆಟ್ ಇವತ್ತು ಅಸ್ತಿತ್ವಕ್ಕೆ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.